ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದೆಯೋ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ಎಲ್ಲ ಒಳ್ಳೆಯದೇ ಆಗುವುದು ದೇವ. ಎಲ್ಲ ಒಳ್ಳೆಯದೇ ಆಗ್ತದೆ, ಎಲ್ಲ ಒಳ್ಳೆಯದೇ ಆಗ್ತದೆ. ಬಹುತೇಕ ಕ್ರೈಸ್ತರನ್ನು ನೀವು ಗಮನಿಸಿ, ಅವರು ಸಂತೋಷವಾಗಿ ಇರುವುದಕ್ಕೆ ಕಾರಣ ಏನಂತಂದರೆ ಕರ್ತನ ಪ್ರೀತಿ. ಕರ್ತನ ಪ್ರೀತಿ ಎಲ್ಲಿರ್ತದೋ ಅಲ್ಲಿ ಸಂತೋಷ ಇರ್ತದೆ, ಸಹಬಾಳ್ವೆ ಇರ್ತದೆ, ಮಮತೆ ಇರ್ತದೆ. ನಾವು ಆತನ ಪ್ರೀತಿಯಲ್ಲಿ ನಡೆಯಬೇಕು. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೋಸ್ಕರ ನಾವು ಕರ್ತನ ಬಳಿ ನಾವು ಪ್ರಾರ್ಥಿಸಿಕೊಳ್ಳಬೇಕು. ನಾವು ಆಹಾರಕ್ಕಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಅನುದಿನದ ಆಹಾರವನ್ನು ಕೊಡುವವನು ಯಾರು ಅನ್ನುವಂಥದ್ದನ್ನು ನೋಡೋದಾದರೆ, ಮತ್ತಾಯ 6ನೇ ಅಧ್ಯಾಯ 11ರಲ್ಲಿ ನಾವು ನೋಡುವುದಾದರೆ, ನಮ್ಮ ಅನುದಿನದ ರೊಟ್ಟಿಯನ್ನು ಈ ದಿನವೂ ನಮಗೆ ದಯಪಾಲಿಸು. ಪ್ರಿಯರೇ, ಅನುದಿನ, ಪ್ರತಿದಿನ ನಮಗೆ ಪ್ರತಿದಿನ ರೊಟ್ಟಿಯನ್ನು ಅನುದಿನದ ರೊಟ್ಟಿ, ಪ್ರತಿದಿನದ ರೊಟ್ಟಿ, ಪ್ರತಿದಿನದ ಆಹಾರ ನನಗೆ ಈ ದಿನ ದಯಪಾಲಿಸು. ಈ ಪ್ರಾರ್ಥನೆ ಇಂದು ನನಗೆ ನನ್ನ ಆಹಾರವನ್ನು ನನಗೆ ಕೊಡು. 40 ವರ್ಷಗಳ ಕಾಲ ಕರ್ತನು ಮೋಶೆ ಸಂಗಡ ಇದ್ದಂಥ ಲಕ್ಷಾಂತರ ಜನರನ್ನು ಪೋಷಿಸ್ತಾನೆ. 40 ವರ್ಷಗಳ ಕಾಲ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಕರ್ತನು ಅವರೆಲ್ಲರನ್ನ ಪೋಷಣೆ ಮಾಡ್ತಾನೆ. ಅವರೆಲ್ಲರ ಅಗತ್ಯಗಳನ್ನು ಪೂರೈಸ್ತಾನೆ. ವಿಶೇಷ ಏನಂದರೆ, ಆ 40 ವರ್ಷಗಳು ಅವರು ತೊಟ್ಟಂಥ ವಸ್ತ್ರಗಳು ಮಾಸಿ ಹೋಗಲಿಲ್ಲ. ಸರಳವಾಗಿ ಹೇಳೋದಾದರೆ ಗಲೀಜಾಗಲಿಲ್ಲ. ಇನ್ನೂ ಸರಳೀಕೃತ ಹೇಳೋದಾದರೆ, ಅವರ ಕಾಲಿಗೆ ಹಾಕಿಕೊಂಡಂಥ ಚಪ್ಪಲಿಗಳು ಸವಿಯಲಿಲ್ಲ. ಅವರು ಏನನ್ನು ಕೇಳಿದರೆ ಆ ಆಹಾರವನ್ನು ಅನುದಿನ ಕರ್ತನು ಕೊಡ್ತಾ ಇದ್ದನು. ಅನುದಿನದ ಆಹಾರ ಅಂತಂದರೆ ಬಟ್ಟೆ, ವಾಸಸ್ಥಳ, ಮಕ್ಕಳ ಶಿಕ್ಷಣ ಇವೆಲ್ಲವೂ ಒಳಗೊಂಡಿದೆ. ಮಕ್ಕಳ ಶಿಕ್ಷಣ ಪಡೆದು ನೌಕರಿ ಮಾಡಿ ಅನುದಿನದ ಆಹಾರವನ್ನು ಗಳಿಸಬೇಕಾಗಿದೆ. ಈ ವಿಷಯಗಳನ್ನು ಕೇಳುವುದರಲ್ಲಿ ನಾವು ನಾಚಿಕೆ ಪಡಬಾರದು. ಕರ್ತನನ್ನು ಕೇಳಬೇಕು. ದೇವರೇ, ಅನುದಿನದ ಆಹಾರವನ್ನು ಕೊಡು. ದೇವರೇ, ನನ್ನ ಕುಟುಂಬವನ್ನು ಆಶೀರ್ವದಿಸು. ದೇವರೇ, ನನ್ನ ಮಕ್ಕಳನ್ನು ಆಶೀರ್ವದಿಸು. ದೇವರೇ, ನನ್ನ ಯಜಮಾನನನ್ನು ಆಶೀರ್ವದಿಸು. ದೇವರೇ, ನನ್ನ ಹೆಂಡತಿಯನ್ನು ಆಶೀರ್ವದಿಸು. ದೇವರೇ, ನನ್ನ ಮನೆಯನ್ನು ಆಶೀರ್ವದಿಸು. ದೇವರೇ, ನನ್ನ ಕೆಲಸವನ್ನು ಆಶೀರ್ವದಿಸು. ದೇವರೇ, ನಾನು ಕೆಲಸ ಮಾಡುವ ಸ್ಥಳವನ್ನು ಆಶೀರ್ವದಿಸು. ದೇವರೇ, ನನಗೆ ಕೆಲಸ ಕೊಟ್ಟಂಥ ಮಾಲೀಕರನ್ನು ಆಶೀರ್ವದಿಸು ಎಂಬುದಾಗಿ ಬೇಡಬೇಕು. ಕರ್ತನು ಆಗ ಕ್ರಿಯೆ ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಕೆಲಸ ಮಾಡುವಂಥ ಸಮಸ್ತ ಜನರನ್ನು ನಿಮ್ಮ ಪಾದದಲ್ಲಿಟ್ಟು ಬೇಡುತ್ತೇನೆ ಸ್ವಾಮಿ. ಕೆಲಸದ ಸ್ಥಳಗಳಿರ್ತಕ್ಕಂಥ ಎಲ್ಲ ಅಡೆತಡೆಗಳು
ಅಲ್ಲಿ ಯಾರ್ಯಾರು ಮಕ್ಕಳಿಗೆ ತೊಂದರೆ ಮಾಡ್ತಾ ಇದ್ದಾರೋ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಆ ತೊಂದರೆಗಳು ಬಿಟ್ಟು ಹೋಗಲಿ ಸ್ವಾಮಿ, ಬಿಟ್ಟು ಹೋಗಲಿ ದೇವರೇ. ಮಕ್ಕಳನ್ನು ಆಶೀರ್ವದಿಸಯ್ಯ. ಯೇಸುವೆ, ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ.